ನಮ್ಮ ಕರುಣಾಶಕ್ಕೆ ಸಂಧಾನ ಮಾಡಕ್ ಹೋಗಿದ್ದೇನೆ. ಆ ದಾಯದೆ ಮನೆಗೆ ಎಷ್ಟೇ ಧೈರ್ಯ ನಿನ್ಗೆ? ಶತ್ರುಗಳೆಲ್ಲವರು ಅಂದ್ರೆ ಕಂಕಳೆಲ್ಲ ಅವರಲ್ಲ ಸಂಜೀವ. ತಾಯಿ ಮಂಡೋದ್ರಿ ಮಗಳಾದ್ರೆ ಈ ನನ್ನ ಹೆಂಡತಿ ಮಗಳು ವಿಭೀಷಣ ತಂಗಿ ಆಗ್ಬಿಟ್ಟವಳಲ್ಲೋ. ವಿಭೀಷಣ ತಂಗಿ ನಿನ್ನ ಅವಳು ಯಾವ ದೊಡ್ಡ ತಪ್ಪು ಮಾಡಿದ್ಲು ಅಂತ ಹೀಗೆ ಹೊಡಿತಾ ಇದೀರ ಮಾವ? ಏಯ್ ಮುಚ್ಚ ಬಾಯ್ನ. ಅಡಿಗೆ ಮನೆ ಬಿಟ್ರೆ ನಡುಮಲ್ಲಿ ಬಾಯ್ ಬಿಟ್ರೆ ಹಲ್ಲಿಸ್ಬಿಡ್ತೀನಿ. ಸಂಜೀವ ಇವ್ರನ್ನ ಹಿಂಗೆ ಬಿಡ್ಬೇಡವೋ. ಜೋಪಾನ, ಹದ್ದು ಮೀರಿ ಹೆಜ್ಜೆ ಹಿಡ್ದಂಗೆ ಹದ್ದಿನ ಕಣ್ಣಿಟ್ಟು ಹದ್ದು ಬಸ್ನಲ್ಲಿ ಇಟ್ಕೋ. ಏಯ್ ಇವತ್ತೇ ಕೊನೆ. ಇನ್ನೊಂದ್ಸಲ ದಾಯದಿ ಮನೆ ಕಾಲಿಟ್ರೆ ಹುಷಾರ್. ದಿನೇಶ ಅಣ್ಣ, ಆ ಮಾನಿಗೆಟ್ಟು ಬಡ್ಡಿ ಮಗಳು ಕೊಟ್ಟರು ಒಡವೆ ತಗೊಂಡೋಗಿ ಅವ್ರ ಮುಗಿಲು ಬಿಸಾಕು. ಡಬ್ಲಕ್ಕಿಂತ ಸೂಜಿ ಕೆಟ್ಟು ಸೋನೆ ಮಾಡಲೇ ಹೊಳೆ ಬರೋದು. ಸಣ್ಣವನಂತ ತಿಳ್ಕೊಬೇಡಿ. ಈ ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಏಯ್ ನಡಿಯೋ. ಅವನು ಇನ್ನ ಎಳಸು ಕಣ. ಬಾವಳಿ ನಮ್ಮ ಸರ್ವನಾಶಕ್ಕೆ ಸಂಧಾನ ಮಾಡಕ್ ಹೋಗಿದ್ದೇನೆ. ಆ ನಮ್ಮ ದಾಯದೆ ಮನೆಗೆ ಎಷ್ಟು ಕಬ್ಬು ನಿಮಗೆ? ಆಶೀರ್ವಾದ ತಗೊಳಕಲ್ವೇನೋ ಹೋಗಿದ್ದು. ಇರೋಳು ಒಬ್ಳೆ ಮಗಳು, ಅವಳು ಗುಡ್ಡಪ್ಪ ಮಾಡ್ಬೇಕು ಅನ್ನೋ ಗಮನ ಅಪ್ಪಂಗೂ ಇಲ್ಲ, ಅಣ್ದಿರ್ಗೂ ಇಲ್ಲ. ಅದಕ್ಕೆ ನಾನ್ ದೊಡ್ಡಪ್ಪನ ಮನೆಗೆ ಹೋಗಿದ್ದು. ತಪ್ಪ? ಖಂಡಿತ ಇಲ್ಲ. ನೀವಾ? ನಾನೇ. ನಿನ್ ಮಾತೆಲ್ಲ ಕೇಳಿಸ್ಕೊಂಡ್ಬಿಟ್ರಾ? ಕೇಳಿಸ್ಕೊಂಡೆ, ಆದ್ರೆ ಅರ್ಥ ಆಗ್ಲಿಲ್ಲ. ಸದ್ಯ ಒಳ್ಳೇದಾಯ್ತು. ದಾರಿ ಬಿಡ್ರಿ. ಬಿಡೋದಿಲ್ಲ. ಯಾಕೆ? 25 ವರ್ಷದಿಂದ ನಾನು ಯಾವ್ದನ್ನ ಜೋಪಾನವಾಗಿ ಕಾಪಾಡ್ಕೊಂಡ್ ಬಂದಿದ್ನೋ ಅದನ್ನ ನೀವು ಕದ್ಕೊಂಡ್ ಬಿಟ್ಟಿದ್ದೀರಲ್ಲ, ಅದಕ್ಕೆ. ಅಯ್ಯೋ ಶಿವನೇ, ಆ ಬಟ್ಟೆನೆಲ್ಲ ಅವತ್ತೇ ಕೊಟ್ಬಿಟ್ನಲ್ರಿ. ಅಯ್ಯೋ ಅದಲ್ಲ ರೀ, ಅವತ್ ನಿಮ್ ದೊಡ್ಡಪ್ಪನ ಮನೇಲಿ ಡ್ಯಾಶ್ ಹೊಡೆದಾಗ ನೀವು ಕದ್ಕೊಂಡ್ಬಿಟ್ರಲ್ಲ ಅದು. ಅದನ್ನ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಪ್ರೀತಿಯಿಂದ ಕೊಟ್ಟಿದ್ರು ಗೊತ್ತಾ? ಏನ್ರಿ ಅದು? ಅದೇ ನನ್ನ ಹೃದಯ. ಲಕ್ಷ್ಮಿ, ಈ ಚಂದ್ರನ ಚಕೋರಿ ನೀನು. ನನ್ನ ಪ್ರೀತಿ ಕರಿಮಣಿ ಸರುವಾಗಿ ನಿನ್ನ ಕುತ್ತಿಗೆ ಸೇರಿ ನಿನ್ನೆದೆ ಗಗನದಲ್ಲಿ ಮಿನುಗೋ ಸೂರ್ಯ ನಾನೇ ಆಗಿರ್ಬೇಕು ಅಂತ ನಂಗೆ ತುಂಬಾ ಆಸೆ ಆಗಿದೆ. ಈ ಆಸೆ ನಿನಗೂ ಇದ್ರೆ, ನಾನು ನಿನ್ಗಿಷ್ಟವಾಗಿದ್ರೆ ನಾಳೆ ನನ್ನ ಹೆಸರಲ್ಲಿ ಗುಲಾಬಿ ಹೂ ಮುಡ್ಕೊಂಡ್ ಬರ್ಬೇಕು. ಮುಡಿಲಿಲ್ಲ ಅಂದ್ರೆ ಮತ್ತಿನ್ಯಾವತ್ತೂ ನನ್ನ ಮುಖ ನಿಂಗೆ ತೋರ್ಸೋದೇ ಇಲ್ಲ. ಹಾ, ಬರ್ತೀನಿ. ಲಲಿತಾ, ಚೆನ್ನಾಗಿದ್ದೀಯವ? ಚೆನ್ನಾಗಿದ್ದೀನಿ ಚಿಕ್ಕಪ್ಪ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಮನೇಲಿ ಯಾರು ಕಾಣಿಸ್ತಾ ಇಲ್ಲ? ಎಲ್ಲ ಗದ್ದೆ ನಾಟಿ ಮಾಡ್ಸಕ್ ಹೋಗಿದ್ದಾರೆ ಚಿಕ್ಕಪ್ಪ. ಸದ್ಯ ಮನೇಲಿ ಯಾರು ಇಲ್ಲದ್ದು ಒಳ್ಳೇದೇ ಆಯ್ತು. ತಗೊಳವ, ನಿಮ್ಮಪ್ಪ ನಿನಗೂ ನಿನ್ ತಂಗಿಗೂ ಬಾಗಿಲ ಕುತ್ಕಳ್ಸವ್ರೆ. ಅಪ್ಪ ಯಾಕೆ ಬರ್ಲಿಲ್ಲ ಚಿಕ್ಕಪ್ಪ? ಆ ಪಾಪಿ ನಾಗಪ್ಪ ಮಾಡಿದ್ದ ಅವಮಾನ ಗೊತ್ತಿಲ್ವಾ ನಿನಗೆ? ಗೊತ್ತು ಚಿಕ್ಕಪ್ಪ, ಆದ್ರೆ ನನ್ನ ಮನೆಗ್ ಬರ್ಬೋದಾಗಿತ್ತಲ್ಲ. ಹೆಂಗವ ಬರ್ತಾನೆ? ನಿನ್ ಮನೆಗ್ ಬಂದ್ರೆ ಅಪ್ಪ ನನ್ ಮನೆಗ್ ಬರ್ಲಿಲ್ಲ ಅಂತ ನಿನ್ ತಂಗಿ ನೆನ್ಕೊಳ್ಳೋದಿಲ್ವೇನು? ಅದಕ್ಕೆ ಯಾರ ಮನೆಗೂ ಹೋಗೋದ್ ಬೇಡ ಅಂತ ನನ್ ಕಲ್ಸಿರೋದು. ನೋಡವ, ಹೇಗಾದ್ರೂ ಮಾಡಿ ನಿಮ್ ಮನೆಯವ್ರಿಗೆ ಗೊತ್ತಾಗ್ದಂಗೆ ಈ ಬಾಗಿಲನ್ನ ನಿನ್ ತಂಗಿಗ್ ತಗೊಂಡೋಗಿ ಕೊಟ್ಕೊಡವ. ಸುಶೀಲಾ, ಅಕ್ಕ, ಯಾಕೆ ಕಣ್ಣಲ್ಲಿ ಇಟ್ಕೊಂಡೆ? ಒಳಗ್ ಬಾಕ. ನಿಂತ್ಕೊಳ್ಳೆ. ಇಲ್ಲಿಗೆ ಬಂದೆ? ಬಾಗಿನ ಕೊಟ್ಟು ಹೋಗೋದಕ್ಕೆ. ನೀನ್ ತಂದಿರೋ ಭಿಕ್ಷೆ ತಗೊಳಕ್ಕೆ ಬುಡುಬುಡಿಗರ ಮನೆ ಅಲ್ಲ ಇದು. ಕೊಟ್ಟು ಮನೆಗೂ ಹೊಕ್ಕು ಮನೆಗೂ ಸಂಬಂಧ ಶಾಶ್ವತವಾಗಿರ್ಲಿ ಅಂತ ತವರು ಮನೆಯವರು ಕೊಟ್ಟು ಕಳಿಸಿರೋ ಕಾಣಿಕೆ ಇದು. ಗೂಡು ಕಟ್ಟಿದ ಮೇಲೆ ರೇಷ್ಮೆ ಸತ್ತೋಗುತ್ತೋ ಹಾಗೆ ನಿಮ್ ತಂಗಿ ತಾಳಿ ಕಟ್ಟಿದ ದಿನವೇ ಈ ಸಂಬಂಧ ಸತ್ತೋಯ್ತು. ಹೊಟ್ಟೋಗು. ನೋಡಿ, ಈ ವಿಚಾರಿಸಿ ಮಾತಾಡಿ ಆಗಿರೋ ಗಾಯದ ಮೇಲೆ ಉಪ್ಪು ಸುರಿಬೇಡಿ. ಯಾವುದೇ ಹೆಣ್ಣು ತಾನು ಹೊಕ್ಕ ಮನೆ ಚೆನ್ನಾಗಿರ್ಬೇಕು ಅಂದ್ರೆ ಅವಳ ಹೆತ್ತ ಮನೆಯವರ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಅವಳ ಸಂತ ಶಾಪವಾಗಿ ನಿಮ್ ಮನೆನ ತೊಳೆದು ಬಿಡುತ್ತೆ. ಏನಿಲ್ಲಾದ್ರೂ ಹಳೆದನ್ನೆಲ್ಲ ಮರೆತು ರಕ್ತ ಸಂಬಂಧಕ್ಕೆ ಬೆಲೆ ಕೊಟ್ಟು ಮನುಷ್ಯರಾಗಿ ಬಾಳಿ.
ನಮ್ಮಣ್ಣ ನಿನಗೋದಿಯೋ ಬದಲು ಬಾಗಿಲದ ಬುಟ್ಟಿಗೆ ಓದವನೆ. ಅರ್ಥ ಮಾಡ್ಕೊಂಡು ಜಾಗ ಖಾಲಿ ಮಾಡು. ಹಿಂದೆ ಹೋದ್ರೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು. ಹೊಟ್ಟೆಗಿಲ್ಲ ಕದಿ ಒಬ್ಬ ಕಳ್ಳನ ಮನೆಗೆ ಹೋಗಿ ದಾನ ಮಾಡಿ ಬಂದಿದ್ರು ನಾನು ಸಂತೋಷ ಪಡ್ತಾ ಇದ್ದೆ. ಅವರಲ್ಲದೆ ಬೇರೆ ಯಾವ ಶತ್ರು ಮನೆಗೆ ಹೋಗಿ ಬಂದಿದ್ರು ನಾನು ತಪ್ಪು ನಾ ಕ್ಷಮಿಸ್ತಾ ಇದ್ದೆ. ಆದ್ರೆ ಹೇಳ್ದೆ ಕೇಳ್ದೆ ಆ ನಮ್ಮ ದಾಯಾದಿ ಮನೆ ಒಳಗೆ ಕಾಲಿಟ್ಟು ನಿನ್ನ ಜೊತೆ ನಮ್ಮ ಮಾನ ಮರ್ಯಾದೆಯನ್ನು ಕೇಳಿ ಕೇಳಿಸ್ಬಿಟ್ಟೆ. ಹಾಗಲ್ಲ ರೀ. ಇವತ್ತೇ ಕೊನೆ. ಇನ್ ಮೇಲಿನ ಕೈ ಬಾಯಿ ಕಾಲು ಈ ಮನೆ ಒಳಗೆ ದರ್ಬಾರ್ ನಡೆಸಬೇಕೆ ಹೊರತು ಹೊರಗಲ್ಲ. ಹುಷಾ. ಲೇ ಮುನಿಯ, ನಾನ್ ಜೀವನದಲ್ಲಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣ್ಲ. ಏನು? ಕಡೆ ಪಕ್ಷ ಡಿಸ್ಕೋ ಶಾಂತಿ, ಜಯಂತಿ, ಮಾಲಾಶ್ರೀ ಹಂಗೆ ಅಂದವಾಗಿರೋ 3 ಜನ ಹುಡುಗಿರ್ ಮದುವೆ ಮಾಡ್ಕೋಬೇಕಾಯ್ತು ಕಣ್ಲ. ಯಾಕೆ ಆ ದಸರತ್ ಮಾರನ್ನ ಗುಂಡಿಗೆ ಹೊಡ್ಕೊಂಡು ಸಾಯಕ? ಅಲ್ಲ ಯಜಮಾನ್ರೆ, ಆಗಾಗ ಬದಲಾಯಿಸೋ ಬಾಡಿಗೆ ಮನೇಲಿ ಸಿಗೋ ಸುಖ ಸ್ವಂತ ಮನೆ 3 ಇದ್ರೂ ಸಿಗಕ್ಕಿಲ್ಲ. ಬಾಡಿಗೆಯಲ್ಲಿ ಬೋಗಿಗೂ ಸಿಗ್ತಾ ಇಲ್ವಲ್ಲೋ. ಸಿಗ್ತದೆ ಸುಮ್ಕಿರಿ. ಸುಮ್ಕಿರಿ ಎಷ್ಟ್ ದಿನ ಅಲ್ಲ ಸುಮ್ಕಿರೋದು? ತಾಮ್ರ ತಂತಿ ಹೆಂಗಿದೆ ನನ್ನ ನರಗಳೆಲ್ಲ ಹಳೆ ಚಡ್ಡಿ ಲಾಡಿ ಆಗ್ತಾವಲ್ಲೋ. ಯಜಮಾನ್ರೆ, ಬೈರ ಬಂದಾನೆ. ನಮಸ್ಕಾರ ಬುದ್ಧಿ. ಬೈರ, ಏನ್ಲ ಬಂದದ್ದು? ನನ್ ತಂಗಿ ಮದುವೆ ಮಾತುಕತೆ ಎಲ್ಲ ಮುಗಿಸ್ಬಿಟ್ಟಿವ್ನಿ. ವರದಕ್ಷಿಣೆ ಹಣ ನಾಳೆನೇ ಕೊಡ್ಬೇಕು. ಎಷ್ಟು ಬೇಕಾಗಿತ್ತು? 10,000 ಕೊಡಿ. ಆಧಾರ ನನ್ ಗದ್ದೆನ ಬೋಗಕ್ ಬರ್ಕೊಡ್ತೀನಿ. ಹಂಗ ಒಂದ್ ಕೆಲಸ ಮಾಡು, ಸಂಜೆ ಮನೆ ತಕ್ ಬಂದ್ಬಿಡು, ಬರ್ಕೊಟ್ಬಿಟ್ಟು ತಗೊಂಡೋಗು. ನಡಿ ಸರಿ ಬುದ್ಧಿ, ನಡಿ. ನಮಸ್ಕಾರ ಯಜಮಾನ್ರೆ. ಒಂದು ಕೇಳು, ಏನ್ ಸಮಾಚಾರ? ಏನ್ ಕಳ್ಸಿದ್ರಂತೆ? ತಿಥಿ ಮಾಡಕ್ಕೆ. ಏನಂದ್ರೆ? ತಿಥಿ ಮಾಡಕ್ಕೆ ಅಂದ್ರೆ ನಮ್ಮ ಅಪ್ಪಂದು 25ನೇ ವರ್ಷದ್ದು. ಅಬ್ಬಾ, ಯಾವಾಗ? ನಾಳೆ. ಒಳ್ಳೆಗಳಿಗೆ ನೋಡ್ಬೇಕೆ? ಇನ್ನೇನ್ ಕೆಟ್ಟಗಳಿಗೆ ನಾ ನೋಡ್ತಾರೆ ನೋಡ. ನಾಳೆ ಮಧ್ಯಾಹ್ನ 12:30ರಿಂದ ಮಧ್ಯರಾತ್ರಿವರೆಗೂ ಗಳಿಗೆ ತುಂಬಾ ಚೆನ್ನಾಗಿದೆ ಯಜಮಾನ್ರೆ. ಮಂಗಳ ನೀರಾಜನಂ ದರ್ಶಯಾಮಿ, ದರ್ಶನಾನಂತರೇ ಪತ್ರ ಪುಷ್ಪಂ ಸಮರ್ಪಯಾಮಿ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷ ಸಭಾಖ್ಯಾಭ್ಯಾಂ ತದಶುಚಿ. ಇದೇನ್ ಯಜಮಾನ್ರೆ, ಫೋಟೋನ ಮನಗಿಸ್ಬಿಟ್ರಿ? ಏನಿಲ್ಲ, ಡಬ್ಬಾಕೊಂಡು ಅಪ್ಸಕ್ನ ಆದಂಗ ಆಯ್ತು, ಅದಕ್ಕೆ ಮಲಗಿಸ್ಬಿಟ್ಟೆ. ಹೇಳಿ. ಧರ್ಮಪ್ಪನವರೇ, ನಾನು ಹೇಳುವ ಮಂತ್ರದ ಜೊತೆಗೆ ಅಣ್ಣ ತಮ್ಮದಿರಿಬ್ರು ದೀಪ ಹಚ್ಚಿ ಧೂಪ ಹಾಕ್ತಿದ್ರೆ ಖಂಡಿತ ನಿನ್ ತಂದೆಯವರ ಆತ್ಮಕ್ಕೆ ಶಾಂತಿ ಸಿಗ್ತಾ ಇತ್ತು. ನಮ್ಮ ಅಪ್ಪನ ಆತ್ಮ ಪ್ರೇತವಾಗಿ ಹಸ್ಕೊಂಡು ಬೀದಿ ಆಳಿದ್ರು ಸರಿ, ನಾನು ಮಾತ್ರ ನಮ್ ದಾಯಾದಿ ಜೊತೆ ಸೇರ್ಕೊಂಡು ಪಿಂಡ ಹಾಕಕ್ಕಿಲ್ಲ. ಎದೆಗೂಡಿನಲ್ಲಿ ಗಾಳಿ ಚೀಲ 2 ಇದ್ರು, ಉಸಿರಾಡ ನಾಳ ಒಂದೇ ಇದ್ದ ಹಾಗೆ ತನ್ನಿಬ್ಬರು ಮಕ್ಕಳು ಯಾವತ್ತೂ ಸಂತೋಷವಾಗಿರ್ಲಿ ಅನ್ನೋ ಆಸೆಯಿಂದ ಆಸ್ತಿನ ಮೊದಲೇ ಭಾಗ ಮಾಡಿ ಕಚ್ಚಾಡದೆ ಕೂಡಿ ಬಾಳು ಹಾಗೆ ಮಾಡಿದ್ರು ನಮ್ಮಪ್ಪ. ಅದೇ ಯಾವುದೋ ಕೆಟ್ಟಗಳಿಗೆ ಕೊನೆಗೂ ನಾವಿಬ್ರು ದಾಯಾದಿಗಳಾಗೋದ್ವಿ. ಅವನ ಮನಸ್ಸಿಗೂ ಶಾಂತಿ ಇಲ್ಲದಾಗ ಮಾಡ್ಬಿಟ್ವಿ, ಶಾಂತಿ ಇಲ್ಲದಾಗ ಮಾಡ್ಬಿಟ್ವಿ. ಮುರಿಯಾ, ಅವಳು ನೋಡ್ತಾ ಇದ್ರೆ ಸುತ್ತಟ್ಟಿರೋ ಬಟ್ಟೆನ ಗಂಜಿಲದ್ದಿ ಇಸ್ತ್ರಿ ಮಾಡಿ ಹಾರಲ್ಲೋ ನಮ್ ಶರೀರ. ಯಾರವಳು ಹೋಗಿ ಕಳ್ಕೊಂಡಿರೋ ಬೈರನ್ ಮನೆ ಎರೆಗದ್ದೆ. ಅಂದ್ರೆ ಬೈರಿನ ತಂಗಿ ಯಜಮಾನ್ರೆ, ಅವಳ ಮದ್ವೆಗೆ ನೀವು ದುಡ್ಡು ಕೊಟ್ಟಿದ್ದು. ಹಂಗಾದ್ರೆ ನಾನೇ ಮುಗಿಸ್ಬಿಡ್ತೀನಿ. ಬಾ. ಅಯ್ಯಯ್ಯೋ ಬೇಡ ಯಜಮಾನ್ರೆ,
ಈಗಾಗ್ಲೇ ಅವಳ ಅವನ್ಗೂ ಒಂದ್ ಗತಿ ಕಾಣಿಸ್ಬಿಟ್ಟಿದ್ದೀರಾ, ಈಗ ಮಗಳ ಮೇಲೆ ಒಂದ್ ಕಣ್ಣಿಡ್ತಾ ಇದ್ದೀರಲ್ಲ, ಬೇಡ ಯಜಮಾನ್ರೆ. ಕೋಳಿ ನೇತಿದ್ಮೇಲೆ ಮಟನ್ ಹಾಕ್ಲಾ ತಿನ್ಬಾರ್ದು, ನಡಿಲ. ಗೌರಿ, ಮ್ಯಾಕೆ ಮರಿ ಕಳ್ದೋಗವಾ? ಬುದ್ಧಿ ಹೆಣ್ಣು ಗಂಗಾಡಿ ಎರಡು ತಪ್ಪಿಸ್ಕೊಂಬಿಟ್ಟವೆ. ನೀನೇನು ಯೋಚನೆ ಮಾಡ್ಬೇಡ, ಅವೆಲ್ಲೇ ಇದ್ರು ಹುಡುಕ ತೋರಿಸೋದು ನನ್ ಜವಾಬ್ದಾರಿ. ಲೇ ಮುನಿಯ ಯಜಮಾನ್ರೆ, ಎಲ್ಲೋ ನೆಳ್ಳಿಗೆ ಹಳ್ಳದಲ್ಲಿ ಮಲಿಕೊಂಡವೆ, ಹೋಗಿ ಹಿಡ್ಕೊಂಡ್ ಹೋಗು. ಲೇ ಹೋಗಲೇ. ಗೌರಿ, ಅವ್ನು ಹಿಡ್ಕೊಂಡ್ ಬರೋವರೆಗೂ ನಾವಿಬ್ರು ನಮ್ ಟೆಂಟ್ ಹೌಸ್ನಾಗೆ ತಂಪು ಕೂತ್ಕೊಳ್ಳೋಣ. ಬಾ ಬಾ. ಗೌರಿ, ನಿನ್ ಮದುವೆಗೆ ನಾನು ಹಣ ಕೊಟ್ಟ ವಿಷಯನ ನಿಮ್ಮ ಅಣ್ಣ ಹೇಳಿದ್ನ? ಹೇಳ್ದೆ ಯಜಮಾನ್ರೆ, ನಿಜವಾಗ್ಲೂ ಉದ್ಯ ಅವ್ರ ಸಮಾನ.